ಆರ್ಎಸ್ಎಸ್ ತನ್ನ 100ನೇ ವರ್ಷದ ಸಂಭ್ರಮದಲ್ಲಿರುವಂತಹ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ಬರೆದು ಇಲ್ಲಿ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡಿ, ಸಂಘದ ಕಾನೂನುಬದ್ಧ ಸ್ಥಾನಮಾನ, ಹಣಕಾಸು ವ್ಯವಹಾರ, ತೆರಿಗೆ ಪಾವತಿ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಪ್ರಿಯಾಂಕ್ ಖರ್ಗೆ ಇಲ್ಲಿ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲೇನಿದೆ? ಯಾವುದೇ ಸಂಘ ರಾಜ್ಯದಲ್ಲಿ ಕಾನೂನಿನಡಿ ಬರಬೇಕು. ನೋಡಿ, ಯಾವುದೇ ಸಂಘ ಸಂಘಟನೆ ಕಾನೂನ ಅಡಿಯಲ್ಲಿ ಬರುವಂಥದ್ದು. ಹಾಗಾದ್ರೆ ಆರ್ಎಸ್ಎಸ್ಗೆ ಪ್ರಶ್ನೆ ಕೇಳಿದ್ದು ನಾನಲ್ಲ, ಸರ್ಕಾರ ಕೇಳಿರೋದು, ಕಾಂಗ್ರೆಸ್ ಸರ್ಕಾರ ಕೇಳಿರೋದು, ನಾನು ವೈಯಕ್ತಿಕವಾಗಿ ಕೇಳಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಸರ್ಕಾರ ಪರವಾಗಿ ನಾನು ಭಾಗವತ್ ಅವರಿಗೆ 8 ಪ್ರಶ್ನೆಯನ್ನ ಕೇಳಿದ್ದೀನಿ. ನೋಡಿ, 8 ಪ್ರಶ್ನೆ ನಾನಲ್ಲ, ಸರ್ಕಾರದ ಪರವಾಗಿ ನಾನು ಕೇಳಿರುವಂಥದ್ದು 8 ಪ್ರಶ್ನೆ. ಏನೇನಲ್ಲ, ಆರ್ಎಸ್ಎಸ್ಗೆ ಅಡ್ಡಿ ಇಲ್ಲ, ಯಾವುದೇ ಸಂಘ ಅಲ್ಲಿ ಕಾನೂನಿನಡಿಯೇ ಬರಬೇಕು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗೆ ಸದ್ಯ ಬಿಜೆಪಿ ಕೆಂಡಾಮಂಡಲವನ್ನ ಸೂಚಿಸಿರುವಂಥದ್ದು. ಇಲ್ಲಿ ನೋಡಿ, ಪತ್ರದ ಆರಂಭದಲ್ಲಿ ಆರ್ಎಸ್ಎಸ್ ಈಗ 100 ವರ್ಷ ಪೂರೈಸಿದೆಯಲ್ಲ, ಹಾಗಾಗಿ ಈಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಒಂದ್ ಕಡೆ ಅಭಿನಂದನೆ ಸಲ್ಲಿಸಿದ್ದಾರೆ. ಮತ್ತೊಂದ್ ಕಡೆ ದೇಶದಾದ್ಯಂತ 60,000ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ ಆರ್ಎಸ್ಎಸ್ ಮತ್ತು ಕೋಟ್ಯಾಂತರ ಸ್ವಯಂ ಸೇವಕರನ್ನು ಕೂಡ ಹೊಂದಿರುವ ಸಂಘಟನೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನೂ ಸೇರಿದಂತೆ ಇಲ್ಲಿ ಕೋಟ್ಯಾಂತರ ಸ್ವಯಂ ಸೇವಕರು ಇರೋದು ಆರ್ಎಸ್ಎಸ್ ಸಂಘದಲ್ಲಿ. ಹಾಗಾಗಿ ಈ ಪ್ರಶ್ನೆ ಹುಟ್ಕೊಳ್ಳೋದು, ಇಂತಹ ದೊಡ್ಡ ಸಂಘಟನೆ ಮತ್ತು ಸಮಾಜ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇದು ಮಹತ್ವದ ಪ್ರಭಾವವನ್ನು ಹೊಂದಿದೆ ಅಂತ ಅವರು ಉಲ್ಲೇಖಿಸಿದ್ದಾರೆ ಕೂಡ. ಇದೇ ಕಾರಣಕ್ಕೆ ಈಗ ಆರ್ಎಸ್ಎಸ್ ಅತ್ಯುನ್ನತ ಮಟ್ಟದ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ಸಂವಿಧಾನಬದ್ಧ ನಿಯಮಗಳನ್ನು ಪಾಲಿಸಬೇಕು ಅಂತ ಇಲ್ಲಿ ಪತ್ರದಲ್ಲಿ ತಿಳಿಸಿದ್ದಾರೆ. ನೋಡಿ, ಕರ್ನಾಟಕದಲ್ಲೇ ಸಾವಿರಾರು ಶಾಖೆಗಳಿದೆ ಅಂತ ಅಂದ್ರೆ ಇನ್ನು ರಾಜ್ಯಾದ್ಯಂತ ಎಷ್ಟಿರಬೇಡ. ಹಾಗಾಗಿ ಆರ್ಎಸ್ಎಸ್ನ ಉನ್ನತ ನಿರ್ಧಾರ ಕೈಗೊಳ್ಳುವ ಸಂಸ್ಥೆಯಾಗಿರುವ ಅಖಿಲ ಭಾರತೀಯ ಪ್ರತಿನಿಧಿ ಸಭೆಯ 2025-26 ವರದಿಯನ್ನು ಈಗ ಪ್ರಿಯಾಂಕ್ ಖರ್ಗೆ ಉಲ್ಲೇಖಿಸಿದ್ದಾರೆ. ಕರ್ನಾಟಕದಲ್ಲೇ ಸಂಘದ ವ್ಯಾಪ್ತಿ ದೊಡ್ಡ ಮಟ್ಟದಲ್ಲಿದೆಯಲ್ಲ, ಇದರ ವಿವರವನ್ನ ಕೋರಿ ಭಾಗವತ್ಗೆ ಪತ್ರವನ್ನ ಬರೆದಿರುವಂಥದ್ದು. ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ, ಎಷ್ಟೆಷ್ಟು ಆಸ್ತಿ ಇದೆ, ಎಷ್ಟೆಷ್ಟು ಜಾಗ ಇದೆ, ಎಷ್ಟೆಷ್ಟು ಜನ ಸ್ವಯಂ ಸೇವಕರಿದ್ದಾರೆ, ಅದರಲ್ಲಿ ಯಾರೆಲ್ಲ ಗೌರ್ಮೆಂಟ್ಸು, ಯಾರೆಲ್ಲ ನಾನ್ ಗೌರ್ಮೆಂಟ್ ವರ್ಕರ್ಸು, ಯಾರೆಲ್ಲ ಸರ್ಕಾರದಲ್ಲಿದ್ದಾರೆ, ಈ ಥರದ ಎಲ್ಲ ಆಯಾಮದಲ್ಲೂ ಕೂಡ ಕೇಳಿರೋದು. ಮತ್ತೆ ವರದಿ ಪ್ರಕಾರ ಈಗ ರಾಜ್ಯದಲ್ಲೇ 4,127 ದೈನಂದಿನ ಶಾಖೆಗಳು ಇದೆ. ಅದರಲ್ಲೂ ಕೂಡ 1,389 ವಾರಾಂತ್ಯ ಮಿಲನಗಳು, ಹಾಗೆ 60 ಮಾಸಿಕ ಮಂಡಳಿಗಳಿದೆ ಮತ್ತು 2,194 ಸಮಾಜೋತ್ಸವಗಳು ನಡೀತಾ ಇದೆ ಮತ್ತು 19.61 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ 562 ಪಥಸಂಚಲನಗಳು ನಡೆಯುತ್ತೆ. 2.21 ಲಕ್ಷಕ್ಕೂ ಹೆಚ್ಚು ಇಲ್ಲಿ ಗಣವೇಷಧಾರಿ ಸ್ವಯಂ ಸೇವಕರು ಭಾಗವಹಿಸ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಮಟ್ಟದ ಸಂಘಟನಾ ಜಾಲ ಹೊಂದಿರುವಂತಹ ಆರ್ಎಸ್ಎಸ್ ಸಂಸ್ಥೆಯನ್ನ ಖಾಸಗಿ ಅಥವಾ ಈ ಅನೌಪಚಾರಿಕ ವ್ಯವಸ್ಥೆ ಅಂತ ಪರಿಗಣಿಸೋಕೆ ಸಾಧ್ಯವಿಲ್ಲ ಅಂತ ಪತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ವೈಯಕ್ತಿಕವಾಗಿ ಕೇಳಿಲ್ಲ, ಇದನ್ನ ಸರ್ಕಾರದ ಮುಖಾಂತರ ಕೇಳಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಸಂಘದ ಕಾನೂನುಬದ್ಧ ಸ್ಥಾನಮಾನ ಏನು, ಯಾಕೆ ಪತ್ರ ಬರಿಬೇಕಾಯ್ತು? ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಈ ಸಂಘಟನೆ ರಚನೆ ಮತ್ತು ಜವಾಬ್ದಾರಿಯನ್ನು ಹೊಂದಿರುವ ಅಧಿಕಾರಿಗಳು ಯಾರ್ಯಾರು, ಯಾರೆಲ್ಲ ಈ ಆರ್ಎಸ್ಎಸ್ ಸಂಘಟನೆಯ ಮುಖ್ಯ ಉಸ್ತುವಾರಿ ವಹಿಸಿದ್ದಾರೆ? ನೋಡಿ, ಇಲ್ಲಿ ದೇಣಿಗೆ ಆಗಿರ್ಬೋದು ಹಾಗೂ ಇತರ ಆದಾಯದ ಮೂಲಗಳು ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಿದ್ದಾರೆ, ವೆಚ್ಚ ಮತ್ತು ಆಸ್ತಿಗಳ ವಿವರ ಏನು, ಜೊತೆಗೆ ಇದಕ್ಕೆ ಅನ್ವಯವಾಗುವಂತಹ ಟ್ಯಾಕ್ಸ್ ತೆರಿಗೆಯನ್ನ ಪಾವತಿಸ್ತಿದ್ದಾರಾ ಇಲ್ವಾ, ಮತ್ತು ಯಾವುದೇ ಅಧಿಕೃತ ನೋಂದಣಿ ಇಲ್ಲದೆ ಚಟುವಟಿಕೆ ನಡೆಸೋಕೆ ಇರುವಂತಹ ಕಾನೂನು ಆಧಾರವೇನು? ಇಫ್ ಸಪೋಸ್ ಇದು ರಿಜಿಸ್ಟರ್ ಆಗಿಲ್ಲ ಅಂತ ಅಂದ್ರೆ ಹೆಂಗಿದು ಮೂವ್ ಆನ್ ಆಗ್ತಾ ಇದೆ, ಹೆಂಗಿದು ಪ್ರತಿಷ್ಠಾಪಿಸಲಾಗ್ತಾ ಇದೆ, ಜೊತೆಗೆ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಪಡೆಯುವಂತಹ ಅನುಮತಿಗಳ ವಿವರ ಏನು, ಸಾರ್ವಜನಿಕವಾಗಿ ಲಕ್ಷಾಂತರ ಜನರು ಸೇರುವ ಹಾಗೆ ಸ್ಟೇಜ್ಗಳನ್ನ ಹಾಕ್ತೀವಿ, ಯಾವ ಮುಖಾಂತರ ಅನುಮತಿ ಪಡಿತಾ ಇದ್ದೀರಾ, ಜೊತೆಗೆ ದೊಡ್ಡ ಪ್ರಮಾಣದ ಪಥಸಂಚಲನ ಮತ್ತು ಸಭೆಗಳಿಗೆ ಅನುಸರಿಸುವಂತಹ ನಿಯಮಗಳೇನು, ಈ ಎಲ್ಲ ವಿಷಯಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸುವಂತೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಪತ್ರದಲ್ಲಿ ಉಲ್ಲೇಖಿಸಿರುವಂಥದ್ದು. ನೋಡಿ, ಒಂದು ಸಂಘಟನೆ ಇದೆ, ಒಂದು ಸಂಘಟನೆ ಬಹಳ ದೊಡ್ಡ ಶಕ್ತಿಯನ್ನು ಹೊಂದಿದೆ, ಪ್ರಧಾನಿ ನರೇಂದ್ರ ಮೋದಿಯನ್ನು ಸೇರಿದಂತೆ ದೊಡ್ಡ ದೊಡ್ಡ ಸಂಘಟನಾಕಾರರು ಈ ಒಂದು ಪಕ್ಷದಿಂದ ಬಂದಿದ್ದಾರೆ ಅಂತ ಅಂದ್ರೆ ಇದು ಬಹಳ ದೊಡ್ಡ ಮಟ್ಟದ ವಿಚಾರ. ಹಾಗಾಗಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವ ಈ ಒಂದು ಪ್ರಶ್ನೆಯನ್ನ ಈಗ ಆರ್ಎಸ್ಎಸ್ ಭಾಗವತರಿಗೆ ಇಟ್ಟಿರೋದು. ನೋಡಿ, ಈ ಪತ್ರದಲ್ಲಿ ಖರ್ಗೆ ಅವರು ಭಾರತದಲ್ಲಿ ಯಾವುದೇ ಸಂಘಟನೆ ಕಾನೂನಿಗಿಂತ ಮೇಲಲ್ಲ. ನೋಡಿ, ಕಾನೂನು ಎಲ್ಲ ವಿಚಾರ ಎಲ್ಲ ದೊಡ್ಡ ವ್ಯಕ್ತಿಗಳಿಗಿಂತಲೂ ದೊಡ್ಡದು, ಅದನ್ನ ಎಲ್ಲರೂ ಕೂಡ ಗೌರವಿಸಿರುವಂತಹ ಸ್ಥಾನ. ಹಾಗಾಗಿ ಆರ್ಎಸ್ಎಸ್ ಅನ್ನೋದು ಕಾನೂನಿನ ಮುಂದೆ ಏನಲ್ಲ.
ಹಾಗಾಗಿ ಭಾರತದಲ್ಲಿ ಯಾವುದೇ ಸಂಘಟನೆ ಕಾನೂನಿಗಿಂತ ಮೇಲಲ್ಲ ಅಂತ ಹೇಳಿದ್ದಾರೆ. ಮತ್ತು ಸಣ್ಣ ಸಂಘಟನೆ ಆಗಿರ್ಬೋದು, NGOಗಳು ಆಗಿರ್ಬೋದು, ಹಾಗೆ ಟ್ರಸ್ಟ್ಗಳು, ಜೊತೆಗೆ ಧಾರ್ಮಿಕ ಸಂಸ್ಥೆ, ಕಂಪನಿಗಳು ಹಾಗೂ ಸಾಮಾನ್ಯ ನಾಗರಿಕರು ಸಹ ನೋಂದಣಿಯನ್ನ ಮಾಡಿಕೊಳ್ಳೇಬೇಕು. ಅದು ಯಾವುದೇ ಸಂಘಟನೆ ಆಗಲಿ, ನರೇಂದ್ರ ಮೋದಿನೇ ಸಂಘ ಸ್ಥಾಪಿಸಲಿ, ಅಮಿತ್ ಶಾನೇ ಸಂಘ ಸ್ಥಾಪಿಸಲಿ, ಯಾರೇ ಸಂಘ ಸ್ಥಾಪಿಸಲಿ, ಇಫ್ ಇನ್ ಕೇಸ್ ಇವಾಗಿನ ಮುಖ್ಯಮಂತ್ರಿ DK ಶಿವಕುಮಾರೇ ಸಂಘ ಸ್ಥಾಪಿಸಿದ್ರು ಕೂಡ ಅದನ್ನ ನೋಂದಣಿ ಮಾಡ್ಕೋಬೇಕು. ಅದರ ಜೊತೆಗೆ ಈ ಲೆಕ್ಕಪತ್ರಗಳನ್ನ ನಿರ್ವಹಿಸಬೇಕು ಮತ್ತು ಅಗತ್ಯ ಬಿದ್ದರೆ ಟ್ಯಾಕ್ಸ್ ಅನ್ನ ಕೂಡ ಪಾವತಿಸಬೇಕು. ಹಾಗಿದ್ರೆ ಇಲ್ಲಿ RSS ಕೂಡ ಅದೇ ಮಾನದಂಡಗಳನ್ನ ಪಾಲಿಸಬೇಕು ಅಂತ ಅವರು ಅಭಿಪ್ರಾಯ ಪಡ್ತಿದಾರಲ್ಲ. ಇದು ರಾಷ್ಟ್ರಭಕ್ತಿ, ಶಿಸ್ತು ಮತ್ತು ಈ ಕರ್ತವ್ಯದ ಬಗ್ಗೆ ಮಾತನಾಡುವ ಸಂಘಟನೆ ತನ್ನ ಕಾರ್ಯ ಚಟುವಟಿಕೆಗಳಲ್ಲೂ ಕೂಡ ಪಾರದರ್ಶಕತೆ ಮತ್ತು ಈ ಕಾನೂನು ಪಾಲನೆಯನ್ನ ತೋರಿಸಲೇಬೇಕು ಅಂತ ಇಲ್ಲಿ ಪ್ರಿಯಾಂಕ್ ಖರ್ಗೆ ಪತ್ರದಲ್ಲಿ ಉಲ್ಲೇಖಿಸಿರುವಂಥದ್ದು. ಹಾಗಾಗಿ ಇದನ್ನ ನಾವು ಓದಬೇಕಾದ್ರೂ ಅಥವಾ ಇದನ್ನ ನಾವು ಮಾನದಂಡದಲ್ಲಿ ತಗೊಳ್ಬೇಕಾದ್ರೂ ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ನೋಡಿ, ಇದು RSS ಏನಿದೆಯಲ್ಲ, ಇದು 100ನೇ ವರ್ಷವನ್ನು ಕೇವಲ ಸಂಭ್ರಮದ ಕಾರ್ಯಕ್ರಮವನ್ನಾಗಿ ಆಚರಿಸುವ ಬದಲು ಇದನ್ನ ಆತ್ಮಾವಲೋಕನ ಮಾಡ್ಕೋಬೇಕು. ನೋಡಿ, ಬರೀ ಇದನ್ನ ಸಂಭ್ರಮಿಸಿದ್ರೆ ಸಾಕಾಗಲ್ಲ. ಇಷ್ಟು ದೊಡ್ಡ ಬಲಿಷ್ಠ ಸಂಘಟನೆ, ಇಲ್ಲಿ ಧೀಮಂತ ರಾಜಕಾರಣಿಗಳು, ಧೀಮಂತ ನಾಯಕರು ಈ ಸಂಘಟನೆಯಿಂದ ಬಂದಿರೋದ್ರಿಂದ ಇದನ್ನ ಪ್ರತಿಯೊಬ್ಬರು ಕೂಡ ಆತ್ಮಾವಲೋಕನ ಮಾಡ್ಕೋಬೇಕು. ಅದರ ಜೊತೆಗೆ ಈ ಸಂಘಟನೆ ಕಾನೂನುಬದ್ಧವಾಗಿ ನೋಂದಣಿಯನ್ನ ಮಾಡ್ಕೊಂಡಿರ್ಬೇಕು ಅಂತ ಈಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿರುವಂಥದ್ದು. ಈ ಹಣಕಾಸು ವಿವರ ಆಗಿರ್ಬೋದು, ಇವೆಲ್ಲವನ್ನ ಕೂಡ ನಾನು ಪತ್ರದಲ್ಲಿ ಕೇಳಿದ್ದೀನಿ. ದಯವಿಟ್ಟು ಇದನ್ನ ಉಲ್ಲೇಖ ಮಾಡಿ, ಇದನ್ನ ಹೇಳಿ, ಎಷ್ಟು ಹಣಕಾಸು ವಿವರ ಇದೆ, ಟ್ಯಾಕ್ಸ್ ಕಟ್ಟಿದ್ದೀರಾ, ಯಾರೆಲ್ಲ ಇದ್ದಾರೆ, ಜೊತೆಗೆ ವರ್ಷ ಇಡೀ ನೀವು ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತೀರಾ, ಲಕ್ಷಾಂತರ ಜನರು ಭಾಗಿಯಾಗ್ತಾರೆ, ಕಾನೂನು ಮಾನದಂಡಗಳು ಏನಿದೆ, ಹೆಂಗ್ ಅನುಮತಿ ಪಡಿತೀರಾ, ಯಾರು ಅನುಮೋದಿಸ್ತಾರೆ, ಎಲ್ಲ ವಿಚಾರವಾಗಿ ಕೇಳಿರುವಂಥದ್ದು. ಹಾಗೆ ಇದಕ್ಕೆ ಅನ್ವಯವಾಗುವ ಟ್ಯಾಕ್ಸ್ ಅನ್ನ ಪಾವತಿಸಲೇಬೇಕು. ಇಫ್ ಇನ್ ಕೇಸ್ ಇಷ್ಟು ದಿನ ಕಟ್ಟಿಲ್ಲ, ಇನ್ಮೇಲೆ ಕಟ್ಟಬೇಕು. ಮತ್ತು ಭಾರತದ ಸಂವಿಧಾನದ ಚೌಕಟ್ಟಿನೊಳಗೆ ಇದು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಬೇಕು. ನೋಡಿ, ಭಾರತ ಚೌಕಟ್ಟು ಅಂತಂದ್ರೆ ಇಲ್ಲಿ ಜಾತಿ, ಮತ ಆಗಿರ್ಬೋದು, ಬೇರೆ ಯಾವುದೇ ಮಾನದಂಡಗಳು ಇರೋದಿಲ್ಲ. ಸರ್ವ ಸಮಾನರು, ಎಲ್ಲರೂ ಕೂಡ ಒಂದೇ ಅನ್ನುವಂತಹ ನಿಟ್ಟಿನಲ್ಲಿ ನೀವು ಈ ಚೌಕಟ್ಟಿನ ಆಧಾರದ ಮೇಲೆ, ಭಾರತದ ಸಂವಿಧಾನದ ಚೌಕಟ್ಟು ನೋಡಿ, ನಮ್ಮ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿವೆ ಆ ಎಲ್ಲ ಅಂಶವನ್ನು ಕೂಡ ಒಳಗೊಂಡಿರಬೇಕು. ಆ ಚೌಕಟ್ಟಿನೊಳಗೆ RSS ಸಂಘಟನೆ ಕಾರ್ಯನಿರ್ವಹಿಸಬೇಕು ಅಂತ ಇಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಇನ್ನು ಪ್ರಿಯಾಂಕ್ ಖರ್ಗೆ ಇಲ್ಲಿ ಏನು ಉತ್ತರ ನಿರೀಕ್ಷೆ ಮಾಡ್ತಿದ್ದಾರೆ, ಏನ್ ಕೇಳ್ತಿದ್ದಾರೆ ಅಂತ ನೋಡೋದಾದ್ರೆ, ಅವರು ಪತ್ರದ ಕೊನೆಯಲ್ಲೂ ಕೂಡ ಹೇಳಿದ್ದಾರೆ. ಏನು, ಈ ವಿಷಯಗಳ ಕುರಿತು RSSನ ಅಧಿಕೃತ ಪ್ರತಿಕ್ರಿಯೆಯನ್ನ ನಿರೀಕ್ಷಿಸ್ತಿರೋದಾಗಿ ಖರ್ಗೆ ಇಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಸಂಘದ ಅಧಿಕಾರಿಗಳು ಈ ವಿಚಾರದ ಬಗ್ಗೆ ಚರ್ಚಿಸೋಕೆ ಮುಂದೆ ಬರಬೇಕು. ಯಾರೆಲ್ಲ ಸಂಘದಲ್ಲಿ ಇದಾರಲ್ಲ, ಅವರು ನನ್ನೊಡನೆ ಚರ್ಚೆ ಮಾಡೋಕೆ ಮುಂದೆ ಬರಬೇಕು ಅಂತ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯ ಇದೀಗ ಈ ಪತ್ರ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಇನ್ನು RSS ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದು ಬಹಳ ದೊಡ್ಡ ಕುತೂಹಲ ಆಗಿದೆ. ಹೇಳಿ ಕೇಳಿ ಮೋಹನ್ ಭಾಗವತರು ಬಹಳ ಶಿಸ್ತಿನ ಸಿಪಾಯಿ, ಲಕ್ಷಾಂತರ ನಾಯಕರನ್ನ, ಲಕ್ಷಾಂತರ ಜನರನ್ನ ತರಬೇತು ಮಾಡಿದಂಥ ನಾಯಕರು, ಪ್ರಧಾನಿ ಸೇರಿದಂತೆ ಎಲ್ಲರೂ ಕೂಡ ಈ ಸಂಘ ಪರಿವಾರದಲ್ಲಿ ಇನ್ವಾಲ್ವ್ ಆದವರು. ಹಾಗಾಗಿ ಮೋಹನ್ ಭಾಗವತರ ಉತ್ತರ ಯಾವ ರೀತಿಯಾಗಿರುತ್ತೆ ನೋಡಿ. ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆಯೂ ನಾವು ಒಂದು ಹೇಳಲೇಬೇಕು. ಯಾವುದೇ ವಿಚಾರ, ಯಾವುದೇ ವ್ಯಕ್ತಿ, ಯಾವುದೇ ಸಂಘ ಸಂಘಟನಾ ಪರಿವಾರಗಳಿದ್ರೂ ಕೂಡ ಪ್ರಿಯಾಂಕ್ ಖರ್ಗೆ ಅಲ್ಲಿ ಯಾವಾಗಲೂ ಕೂಡ ಅಲ್ಲಿ ಸ್ವಲ್ಪ ಮೂಗು ತೋರಿಸೋದನ್ನ ನಾವು ಬಹಳ ಗಮನಿಸಿದ್ದೀವಿ. ಈ ಹಿಂದಿನ ಸರ್ಕಾರ ಆಗಿರ್ಬೋದು, ಜೊತೆಗೆ ಅವ್ರ ತಂದೆ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಎಂಥ ದೊಡ್ಡ ವ್ಯಕ್ತಿ. ಸೊ ಅಂಥವರ ಒಬ್ಬ ಮಗನಾಗಿ ಕೂಡ ಅವರು ಕೆಲವೊಂದು ಸಂದರ್ಭದಲ್ಲಿ ಮೂಗು ತೋರಿಸೋದಾಗಿರ್ಬೋದು, ಕೆಲವೊಂದು ಕಡೆಗಳಲ್ಲಿ ಕೇಳಬಾರ್ದ ಪ್ರಶ್ನೆ ಕೇಳೋದಾಗಿರ್ಬೋದು, ಮತ್ತೆ ಬೇಡದ ಪ್ರಶ್ನೆಗಳನ್ನು ಅತಿ ಹೆಚ್ಚಾಗಿ ಕೇಳೋದು ಈ ಪ್ರಿಯಾಂಕ್ ಖರ್ಗೆ ಅವರದು. ಅದು ಸ್ವಲ್ಪ ಅವರ ಮನಸ್ಥಿತಿ ಹಂಗೆ, ಅದು ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಗೃಹ ಸಚಿವರಾದ್ಮೇಲೆ ಅವರ ಕಣ್ಣಿಗೆ ದೊಡ್ಡದಾಗಿ ಕಾಣಿಸಿರೋದು RSS. ಹಾಗಾಗಿ ಈಗ RSS ಮೇಲೆ ಬಹಳ ದೊಡ್ಡ ಕಣ್ಣಿಟ್ಟಿರುವಂಥ ಪ್ರಿಯಾಂಕ್ ಖರ್ಗೆ ಬಹಳಷ್ಟು ಮಾನದಂಡಗಳನ್ನ ಇಟ್ಕೊಂಡು ಯಥೇಚ್ಛವಾಗಿ ಪ್ರಶ್ನೆಗಳನ್ನ ಬರೆದು ಈಗ ಕೇಳಿರುವಂಥದ್ದು. ನೋಡೋಣ, RSSನ ಸಂಘಟನಾಕಾರರಾಗಿರ್ಬೋದು, ಮೋಹನ್ ಭಾಗವತರಾಗಿರ್ಬೋದು, ಜೊತೆಗೆ ಪ್ರಧಾನಿಯವರು ಇದ್ದಾರೆ, ಏನು ಉತ್ತರ ಕೊಡ್ತಾರೆ, ಖಾರವಾಗಿರುತ್ತಾ ಅಥವಾ ಸ್ಪಷ್ಟನೆ ಕೊಡ್ತಾರಾ, ಏನು ಹೇಳ್ತಾರೆ ಅನ್ನೋದನ್ನ ನಾವು ಮುಂದಿನ ಅಪ್ಡೇಟ್ಸ್ಗಳಲ್ಲಿ ತಿಳ್ಕೋಬೇಕು.